ಇಲ್ಲೇ ವ್ಯವಹಾರಿಕ ಲೆಕ್ಕಗಳು ಎಲ್ಲ ಏನು ವ್ಯವಹಾರಿಕ ಲೆಕ್ಕಗಳು ನಿಮಗೆ ಬರಬೇಕು. ಹೆಂಗೆ ಹಚ್ಕೋಬೇಕು, ರೂಪಾಯಿ ಪೈಸೆ ಹೆಂಗೆ ಇಟ್ಟು ಕೂಡಿಸ್ಬೇಕು. ನವೋದಯ ಅಂದರೇನು, IAS ಪೋಸ್ಟ್ ಆಗಲಿಕ್ಕೆ ಯೋಗ್ಯವಾದಂಥ ಕೋಚ್ ಇದು. ನವೋದಯ ಸೆಲೆಕ್ಷನ್ ಅಂತಲ್ಲ. ನೀವು ಇದನ್ನು ನವೋದಯ ಟ್ರೈನಿಂಗ್ ನೋಡ್ರಿ. ಈಗ ಒಂದು ವಿಷಯ ಹೇಳ್ತೀನಿ ನಿಮಗೆ. ಎಲ್ಲ ಗೋರ್ಮೆಂಟ್ ಟೀಚರ್ಗಳು ನನಗೆ ಫೋನ್ ಮಾಡ್ಯಾರ. ಒಂದು ಕನಿಷ್ಠ 10 ಮಂದಿ ಮಾಡ್ಯಾರ. ನಿಮ್ಮ ಅಭ್ಯಾಸ ನಮಗೆ ಭಾಳ ಹೆಲ್ಪ್ ಆಗ್ಯದ್ರಿ. ಇನ್ನು ಮುಂದೆ ಸರ್ಕಾರಿ ಶಾಲೆ ಒಳಗೆ ಟೀಚರ್ಗಳು ರಗಡ್ ಮಂದಿ ಇಂಟೆಲಿಜೆಂಟ್ ಇರ್ತಾರೆ. ಅವ್ರು ಏನಾರ ಇದನ್ನ ಅಭ್ಯಾಸ ನೋಡಿದ್ರು ಗೌರ್ಮೆಂಟ್ ಟೀಚರು ಗೌರ್ಮೆಂಟ್ ಶಾಲೆ ಒಳಗೆ ನವೋದಯ ಆಗ್ತಾವೆ. 1-2 ನವೋದಯ ಗೌರ್ಮೆಂಟ್ ಶಾಲ್ಯಾಗ ಆಗಲಿ, ಅದ್ರ ಮುಂದಿನ ಕೆಲಸ ನೋಡಕ್ಕಂತಾರೆ. ನಾವು ಎಲ್ಲ ಗೌರ್ಮೆಂಟ್ ಶಾಲೆಗೆ ಅಡ್ಮಿಷನ್. ಅಲ್ಲಿ ಅವ ಇಂಟೆಲಿಜೆಂಟ್ ಮಾಸ್ತರ್ ನವೋದಯ ಮಾಡಿಬಿಟ್ರು, ಆ ಶಾಲೆಗೆ ಹುಡುಗರನ್ನ ಕರ್ಲಿಕ್ಕೆ ಹೋಗೋದೇ ಬೇಡ, ತಾವೇ ಬಂದು ಬಿಡ್ತಾವೆ. ಅದು ಭಾಳ ಇಂಪಾರ್ಟೆಂಟ್. ನಾವು ಪ್ರಯತ್ನ ಮಾಡಿದರೆ ಎಲ್ಲ ಪ್ರತಿಫಲ ಸಿಗ್ತದೆ. ನಮ್ಮ ಪ್ರಯತ್ನ ಇಲ್ಲ, ಬರೀ ವಿಚಾರ ಮಾಡಿದರೆ ಪ್ರತಿಫಲ ಸಿಗೋದು. ಇದು ಪ್ರತಿಯೊಬ್ಬರು ಗೌರ್ಮೆಂಟ್ ಟೀಚರ್ ಶಾಲೆ ಒಳಗೆ ಕಲೀಲಿಕ್ಕೆ ಹತ್ತಾರ. ನಾನು ಭಾಳ ಖುಷಿಯಾಗಿದೆ ಇದು ವಿಷಯ. ಇದು ಕಾಮಿಡಿ ಅಲ್ಲಿದು. ಕಾಮಿಡಿದವ್ರು ನೋಡ್ತಿರ್ತಾರಲ್ಲ, ಒಂದೇ ದಿನದಾಗ 10 ಲಕ್ಷ ನೋಡ್ತಿರ್ತಾರೆ. ಇದು ಹಂಗಲ್ಲ. ಇದು ಒರಿಜಿನಲ್ ಬಂಗಾರ ಇದ್ದಂಗೆ ಇಲ್ಲಿ ನೋಡೋರು. ಇದು ಬಂಗಾರ ಸಂಪತ್ತಿದು. ಇದು ಸಂಪತ್ತನ್ನು ಯಾರು ತಗೋಬೇಕಂತಾರ, ಈ ವಿದ್ಯೆ ಸಂಪತ್ತನ್ನು ಯಾರು ಗಳಿಸ್ಬೇಕಂತಾರ, ಅವ್ರು ಪರ್ಮನೆಂಟಾಗಿ ಮೆಂಬರ್ ಇರ್ತಾರೆ. ಅದಕ್ಕೆ ಮನೆಯೊಳಗೆ ಎಲ್ಲರೂ ಕಲ್ತವ್ರು ಇದ್ದಾರೆ. ಈಗ ಸೊಸ್ತರು ಅವುಗಳು ಕಲ್ತವ್ರು ಇದ್ದಾರೆ, ಕಾಕಾಗಳು ಕಲ್ತವ್ರು ಇದ್ದಾರೆ. ಅವರು ಒಂದು ತಾಸು ಕೂತು ನೋಡಿದ್ಮೇಲೆ ಹೇಳ್ತ ನಡಿ, ನಾನೇ ಶಾಲೆ ಅಂತ ಪ್ರತಿಯೊಂದು ಮನೆ ಒಳಗೆ ನಡಿಬೇಕು ನನ್ನ ಉದ್ದೇಶ. ನೀವು ಇದೊಂದು ಭಕ್ತಿದಿಂದ ನಾ ಯಾಕೆ ಎಲ್ಲರಿಗೂ ಇದು ಇಲ್ಲ. ನಾ ಇದರ ಉದ್ದೇಶ ಏನದ ಅಂದರೆ ಗೌರ್ಮೆಂಟ್ ಶಾಲೆ ಒಳಗೆ ನವೋದಯ ಆಗ್ತದೆ. ಇಷ್ಟು ಮಾತ್ರ ನಾ ಬರೆದಿಟ್ಟಂಗೆ. ಗೌರ್ಮೆಂಟ್ ಶಾಲೆ ಒಳಗೆ ಟೀಚರ್ ಸುಮ್ಮಿರ್ತಾರೆ. ಅವ್ರಿಗಿಂತ ಅಭ್ಯಾಸ ಸಿಕ್ಕರು ಬಿಡ್ತಾರನ ಅವರು. ಅವನು 10 ಮಾದರಿಯಾಗಿ ತಿರುಗಾಡ್ಬೇಕು. 4ನೇತೆ 5ನೇತೆ ಒಂದು ಸಪ್ರೇಟ್ ಶಾಲೆ ಮಾಡಿಬಿಡುದು ಹಳ್ಳಿಯಾಗ. ಗೌರ್ಮೆಂಟ್ ಶಾಲೆ ಒಳಗೆ 4-5 ಪ್ರತಿಯೊಂದು ಶಾಲೆಯಾಗ ಇಂಟೆಲಿಜೆಂಟ್ ಟೀಚರ್ಗಳು ಇದ್ದೇ ಇರ್ತಾರೆ. ಅವ್ರು ಅಭ್ಯಾಸ ಮಾಡಿ ನವೋದಯ್ತಾರೆ. ಎಲ್ಲ ರೀಸನಿಂಗ್ ಬರ್ತಾವೆ, ಗದ್ಯವಾಗಿ ಬರ್ತಾವೆ, ಎಲ್ಲ ಕಳಿಸ್ತದೆ. ಆದ್ರೆ ಕಡ್ಡಾಯವಾಗಿ ಮಾಸ್ಟರ್ ಗೈಡ್ ತೊಗೊಂಡಿರ್ಲಿಕ್ಕೆ ಬೇಕು. ಮಾಸ್ಟರ್ ಗೈಡ್ ಪ್ರತಿಯೊಂದು ಗೌರ್ಮೆಂಟ್ ಶಾಲೆ ಒಳಗೆ ಮಾಸ್ಟರ್ ಗೈಡ್ ಇಟ್ಕೊಂಡು ನವೋದಯ ಆತೆ. ಇಂಥ ವ್ಯವಹಾರಿಕ ಗಣಿತಕ್ಕೆ ನವೋದಯ ಚಾಲೆಂಜ್. ಈಗ ಇವು ಇದನ್ನು ಯಾಕೆ ಹಾಕಿದಂದ್ರೆ ಈ ಪೈಸೆಗಳನ್ನು ಹೆಂಗೆ ಹಚ್ಕೋಬೇಕು. ಉತ್ತರದಾಗೂ ಉತ್ತರ ತಪ್ಪು ಬರದ ಅದನ್ನು ತಿಳ್ಕೊಬೇಕು ಮೊದಲು. ಉತ್ತರ ಕರೆಕ್ಟ್ ಮಾಡೋದಕ್ಕಿಂತಲೂ ಉತ್ತರ ಹೆಂಗೆ ತಪ್ಪದ ಅನ್ನೋದು ನೀವು ಕಂಡು ಹಿಡಿದಿರಿ ಅಂದರೆ ನಿಮ್ಗೆ ಉತ್ತರ ಸಿಗ್ತದೆ. ಆ ಉತ್ತರದಾಗೆ ತಪ್ಪುಗಳನ್ನು ತೆಗಿಬೇಕು ಹೊರಗೆ. ಯಾಕೆ ಒಂದು ಉದಾಹರಣೆ ತೋರಿಸ್ತೀನಿ ನಾನು. ಇಲ್ಲಿ ದಶಮಾಂಶ ಕೊಟ್ಟಾನೀಗ ಇಲ್ಲಿ ಪೈಸೆ ಅಂತ ಬರ್ದಾನ, ರಾಂಗ್ ಅದು. ಅವಕ್ಕೆ ಉತ್ತರನೇ ಹಾಕ್ಲಿಕ್ಕೆ ಹೋಗ್ಬೇಡ್ರಿ. ಇಲ್ಲಿ ದಶಮಾಂಶ ಕೊಟ್ಟಾನ, ರೂಪಾಯಿ ಬರ್ದಾನ. ಇದು ಆಗ್ಬೋದು, ಬೇಕಾದ್ರೆ ಬಿಡ್ಬೋದು. ಇಲ್ಲಿ 60, 80 ಅದ, ಇಲ್ಲಿ ಪೈಸೆ ಅಂತ ಬರ್ದಾನ. ಇದು ರಾಂಗೇ, ಇದು ಉತ್ತರ. ಇದನ್ನು ಹಾಕಲಿಕ್ಕೆ ಹೋಗ್ಬಾರ್ದು. ಬೇಕಾದ್ರೆ ಇದಾಗಬೇಕು, ಬೇಕಾದ್ರೆ ಇದಾಗಬೇಕು. ಇವೆರಡು ರಾಂಗೆ. ಯಾಕೆ ಬಿಂದು ಹಾಕಿದ್ರಿಂದ ರೂಪಾಯಿಗೆ 2 ಸ್ಥಾನ ಅದ, ಇಲ್ಲಿ ಪೈಸೆ ಬರಿಬಾರ್ದು. ಇದು ವ್ಯವಹಾರ ಜ್ಞಾನ ಬರ್ಬೇಕು ನಿಮಗೆ. ಒಂದೇ ಅಲ್ಲ, ಉತ್ತರದಿಂದನೂ ನಿಮಗೆ ಗಣಿತಗಳು ತಿಳಿತಾವೆ. ಉತ್ತರ ಮೇಲೆ ಏನು ಹೆಂಗೆ ತಿಳಿಬೇಕನ್ನೋದು ಸಹಿತ ಉತ್ತರ ಹೇಳ್ತದೆ ನಿಮಗೆ ಗಣಿತ ಒಳಗೆ. ನಿಮ್ಗೆ ಉತ್ತರ ಮಾರ್ಕಲ್ ಪಾಟ್ನೇರಕ್ಕೆ ಹಾಕಿಬಿಟ್ರಿ ಅಂದ್ರೆ ಮುಗದೆ ಹೋದ ಕೆಲಸ. ನವೋದಯ ಅಂದರೆ ಏನು? ಬಂಗಾರನ್ನ ಶೋಷ ತೆಗಿತಾರ. ಈಗ ನೋಡಿ, 5 ಪೈಸೆ, 50 ಪೈಸೆ, 500 ಪೈಸೆ, 5,000 ಪೈಸೆಗಳ ಮೊತ್ತ ಎಷ್ಟು ಹಚ್ಕೊಳ್ಳೋದು ಇಂಪಾರ್ಟೆಂಟ್. ಭಾರಿ ಚಂದ ವಿಚಾರ ಮಾಡಿ ಹಚ್ಕೋಬೇಕು ನೀವು. ಈಗ ಅತಿ ದೊಡ್ಡದು ಯಾವುದಪ್ಪ ಇದ್ರಾಗ? 5,550 ರೂಪಾಯಿ. ಅದನ್ನು ಇಲ್ಲ ನೋಡ್ತೀನಿ ಅಂದ್ರೆ ಅದು ನಾನು ತಪ್ಪ ಬಂದು 5,500 ನೋಡ್ಬೇಕಾಗ್ತದೆ. 5 ಪೈಸೆ, 50 ಪೈಸೆ, 500 ಪೈಸೆ. ಆಮೇಲೆ ಉತ್ತರದೊಳಗೆ ಏನದ ನೋಡೋಣ.
ಕರೆಕ್ಟ್ ಅದ, ಎಲ್ಲ ಉತ್ತರ ಕರೆಕ್ಟ್ ಅವ. ಉತ್ತರದಾಗ ಏನು ಬೇಕಾದಿರುವಲ್ತಾಕ ನಾವು ಹಚ್ಚೋದು ಹೆಂಗಂದ್ರೆ 5 ಪೈಸೆಯನ್ನು ನೀವು ಹಚ್ಚಬೇಕಾಗಿದೆ. 5 ಪೈಸೆ ಹೆಂಗೆ ಹಚ್ಚಬೇಕು? 0.05 ಇದು 5 ಪೈಸೆ. ಈ 5 ಪೈಸೆ ಇದೇನಾಯ್ತು? ರೂಪಾಯಿ ಆತೀಗ. ಈಗ ರೂ ಅಂತ ಬರಿಬಹುದು ಇದಕ್ಕೆ. ಇದು 5 ಪೈಸೆ ಅಲ್ಲೀಗ. ಯಾವಾಗ ಬಿಂದು ಕೊಟ್ಟು 1.05 ಬರ್ದೀವಿ, ಇದು ರೂಪಾಯಿದಾಗ ಬಂತೀಗ. ರೂ ಅಂತ ಬರಿಬಹುದು ಇದಕ್ಕೆ. ಇದು ಷರತ್ತು. ಆಮೇಲೆ ನೀವು ಈಗ ಆಕಸ್ಮಿಕವಾಗಿ ಈಗ 0.05 ಅದ, ಇದಕ್ಕೆ ನೀವು ಪೈಸೆ ಅಂತ ಬರೆದು ಬಿಟ್ರಿ ಅಂದ್ರೆ ರಾಂಗ್. ಯಾಕ? 5 ಇದನ್ನ ನೀವು 5 ಪೈಸೆ ಅಂತ ಬರೀರಿ. ಇದು 5 ಪೈಸೆ ಅಂತ ಇದಕ್ಕೆ ಬರೀರಿ, ನಾವು ಒಪ್ಬೋದು. ಇದಕ್ಕೆ 5 ಪೈಸೆ ಅಂತ ಬರೀರಿ. ಆದ್ರೆ ಇದಕ್ಕೆ ಬರೆಯಂಗಿಲ್ಲ. ಮೇಲಿಂದಕ್ಕೆ ಏನು ಬರೀಬೇಕಂಗಾರ? ರೂಪಾಯಿ. ನೋ ಇತ್ತಲ್ಲ. 50 ಪೈಸೆ 0.50 ರೂಪಾಯಿ. 500 ಪೈಸೆ 5 ಇಲ್ಲಿ ಬಂತು. ನೋಡ್ರಿ 500 ಪೈಸೆ ಹೆಂಗೆ ಬರಿಬೇಕು? ಇದು ರೂಪಾಯಿ ಆಯ್ತು. ನೋಡ್ರಿ 500 ಪೈಸೆಯನ್ನು ನೀವು ಸ್ಥಾನ ಬಿಂದು ಹಾಕಬೇಕಿಲ್ಲಿ. 5,000 ಪೈಸೆ. ನೋಡ್ರಿ 5,000 ಪೈಸೆ ಬರಿಬೇಕಾಗ್ಯದ. ನೋಡ್ರಿ ಇಲ್ಲಿ 5,000 ಪೈಸೆ. ನೋಡ್ರಿ ಹೆಂಗೆ ಬರೋದು? 5,000 ಪೈಸೆ ಆಯ್ತು. ಈಗೆಲ್ಲ ಕೂಡ್ಸ್ರಿ. 5ಕ್ಕೆ 5 ಇದು ರೂಪಾಯಿ. ಈಗ ಯಾಕಂದ್ರೆ ನೀವು ಇಲ್ಲಿ ದಶಮಾಂಶ ದಾಟ್ತಂದ್ರೆ 5,000 ಪೈಸೆ ಅಂದ್ರೆ 50 ರೂಪಾಯಿ ಆಯ್ತು. 5ಕ್ಕೆ 5 ಬಿಂದು 5ಕ್ಕೆ 5 5ಕ್ಕೆ 5 55.55 ಅಂತಂದ್ರೆ ಏನು ನೋಡ್ರಿ? 55.55 ರೂ ಅಂತ ಬರೀಬೇಕು. ಆನ್ಸರ್ ಈಸ್ ಈಕ್ವಲ್ ಟು 55.55 ರೂಪಾಯಿ. ಉತ್ತರ ಸಂಖ್ಯೆ ಸಿ. ರೂಪಾಯಿ ಪೈಸೆ ಹೆಂಗೆ ಹಚ್ಕೋಬೇಕು ಅನ್ನೋದು ಗೊತ್ತಾಗ್ತಲ್ಲ. ಈಗ ಮುಂದಿನೊಂದು ಲೆಕ್ಕ ಕೊಟ್ಟಂದು ಮಾಡ್ರಿ. ರೂಪಾಯಿ ಪೈಸೆದಾಗ ಹೆಂಗೆ ಹಚ್ಚಬೇಕು ಅದನ್ನ ನೀವು ಕಲೀರಿ, ಮಾಡ್ರಿ. ನಾ ಇದನ್ನು ತಿಳಿಸೀನಿ. ಮುಂದಿನ ಗಣಿತಗಳು ತಿಳಿಸ್ತಾನೆ ನಮ್ಮ ನೋಡ್ರಿ. ತಿಳಿದ? ನಾ ತಿಳಿಸ್ತಾನೆ. 47 ರೂಪಾಯಿ. ಕಣ್ಣು ಮುಚ್ಚಿ ಹಚ್ಚ್ರಿ. 47.00 ನೋಡ್ರಿ ನಾ ಹೆಂಗೈತದ. 47 ರೂಪಾಯಿ. 47 ರೂಪಾಯಿ 5 ಪೈಸೆ. ಸಾರಿ, ಅದು ಹೆಂಗೈತೆ ನೋಡ್ರಿ. 47 ರೂಪಾಯಿ 5 ಪೈಸೆ. ಇದು ಹಿಂಗೆ ಬರೀಬೇಕು. ಇದು ರೂಪಾಯಿ. 47 ರೂಪಾಯಿ 5 ಪೈಸೆ. 9 ರೂಪಾಯಿ 90 ಪೈಸೆ. 9 ರೂಪಾಯಿ 90 ಪೈಸೆ. ಇದು ರೂಪಾಯಿಗೆ ಬರೀಬಹುದು. 9.90 ಬರೀಬಹುದು. 4 ರೂಪಾಯಿ 4 ಪೈಸೆ. 4 ರೂಪಾಯಿ 4 ಪೈಸೆ ಹಿಂಗೆ ಬರೀಬಹುದು. 4 ರೂಪಾಯಿ 4 ಪೈಸೆ ಹೆಂಗೆ ಬರೋದು ನೋಡ್ರಿ. ಈಗೆಲ್ಲ ನಾ ರೂ ಬರೀಲಿಕ್ಕೆ ದಶಮಾಂಶ ಹಾಕಿದ್ರೆ ನೀವು ರೂ ಬರೀಲಿಕ್ಕೆ ಬೇಕು. ತಿಳಿತಲ್ಲ ನಿಮಗೆ? 47 ರೂಪಾಯಿ ಇದು ಬಿಂದು ದಿಕ್ಕಿಂದ 47 ರೂಪಾಯಿ ಇದು 5 ಪೈಸೆ ಹಿಂಗೆ ಬರೀಬೇಕು. 9.90 ಹಿಂಗೆ ಬರೀಬೇಕು. 9 ರೂಪಾಯಿ 90 ಪೈಸೆ ಅಂದ್ರೆ ಹಿಂಗೆ ಬರೀಬೇಕು. 4 ರೂಪಾಯಿ 4 ಪೈಸೆ ಅಂದ್ರೆ ಹಿಂಗೆ ಬರೀಬೇಕು. ಇಲ್ಲಿ ಬರೆದ್ರೆ 4 40 ಆಗ್ತದ. ಇವುಗಳನ್ನ ಕೂಡಿಸಿದಾಗ 5 4 9 9ಕ್ಕೆ 9 ಬಿಂದುಕ್ಕೆ ಬಿಂದು 9 4 13 1 7 20 60.99 ರೂ ಅಂತರ ಬರೆದ್ರೆ ಕರೆಕ್ಟ್. ಪೈಸೆ ಅಂತ ಬರೆದ್ರಿ ಅಂದ್ರೆ ಹೋತು. 60.99 ರೂ. 60.99 ಪೈಸೆ. ನೋಡ್ರಿ ಈ ಬಿಂದು ದಿಚ್ಚಕ್ಕೆ ಪೈಸೆ ಬರ್ದಾನೆ ಇದು ಉತ್ತರ ತಪ್ಪು. ಇದು ಬಿಂದು ದಿಚ್ಚಕ್ಕೆ 99 ಅದ. 60.99 ಕರೆಕ್ಟ್ ಅದ. ರೂ ಬರ್ದಾನ ಉತ್ತರ ಸಂಖ್ಯೆ ಸಿ ಆಗ್ತದೆ. ಇಂಥ ವ್ಯವಹಾರಿಕ ಗಣಿತಗಳನ್ನು ಕಲಿಯಿರಿ. ಎಲ್ಲ ಗಣಿತಗಳು ತಿಳಿತಾವೆ.